ಗೈಸ್, ನನಗೆ ತುಂಬ ಜನ ಡಿ ಎಮ್ ಮಾಡ್ತಾ ಇದ್ರಿ ನಿಮ್ಮೂರು ಯಾವುದು ಯಾವುದು ಅಂತ. ಬನ್ನಿ ನಮ್ಮೂರು ತೋರಿಸ್ತೀನಿ ಇವತ್ತು. ನಾನು ಹುಟ್ಟು ಬೆಳೆದಿದ್ದು ನೀವಿವಾಗ ನೋಡ್ತಾ ಇದ್ದೀರಾ ನಮ್ಮ ಮುಳ್ಳೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯ. ಈ ಒಂದು ಗ್ರಾಮ ಪಂಚಾಯಿತಿಯನ್ನು 1993ನೇ ಇಸ್ವಿಲಿ ಸ್ಥಾಪನೆ ಮಾಡಲಾಗುತ್ತೆ. ಬರೋಬ್ಬರಿ 15 ವಾರ್ಡ್ಗಳನ್ನು ಹೊಂದಿರುವಂತಹ ಒಂದು ಪಂಚಾಯಿತಿ ನಮ್ಮ ಮುಳ್ಳೂರು ಗ್ರಾಮ ಪಂಚಾಯಿತಿ ಆಗಿರುತ್ತೆ. ನಾನು ನರೇಂದ್ರನಾಥ್ RP, ಉಪನ್ಯಾಸಕರು, ಮುಳ್ಳೂರು ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಜಿಲ್ಲೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಮುಳ್ಳೂರು ಗ್ರಾಮ ಸಹಸ್ರಾರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು, ಮುಳ್ಳೂರಿನ ವಿಶೇಷ ಭೌಗೋಳಿಕವಾಗಿ ಅಂತಂದರೆ ಇದರಲ್ಲಿ ಉತ್ತರಕ್ಕೆ ಕಾವೇರಿ ನದಿ ಹರಿಯುತ್ತದೆ, ದಕ್ಷಿಣಕ್ಕೆ ಅಗರ ಕೆರೆ, ಕುಂತೂರು ಕೆರೆ, ಮತ್ತು ಪೂರ್ವಕ್ಕೆ ಮುಳ್ಳೂರಿನ ದೊಡ್ಡ ಕೆರೆ ಹಾಗೂ ಸುವರ್ಣಾವತಿ ನದಿ, ಹಾಗೂ ಪಶ್ಚಿಮದಲ್ಲಿ ಹಳ್ಳಿಕೆರೆ ಮತ್ತು ಕಲಿಯೂರು ಕೆರೆ. ಹೀಗೆ ಸುತ್ತ ಸುಮಾರು ಕೆರೆಗಳು ಮತ್ತು ನದಿಯಿಂದ ಆವರಿಸಲ್ಪಟ್ಟಿರುವ ಮುಳ್ಳೂರು ಭೌಗೋಳಿಕವಾಗಿ ಜೇಡಿ ಮಣ್ಣು, ಮರಳು ಮಿಶ್ರಿತ ಮಣ್ಣು, ಕೆಂಪು ಮಣ್ಣನ್ನು ಹೊಂದಿದ್ದು ರೈತರಿಗೆ ಕಬ್ಬು ಮತ್ತು ರಾಗಿ, ಭತ್ತ ಬೆಳೆಯಲು ಯೋಗ್ಯವಾಗಿರ್ತದೆ. ಮಳೆ ಆಶ್ರಿತವಲ್ಲದೆ ಇದು ಸದಾಕಾಲ ನೀರಾವರಿಯಿಂದ ಕೂಡಿದಂತಹ ಒಂದು ಗ್ರಾಮ ಆಗಿದೆ ಅಂತ ಹೇಳ್ಬೋದು. ಬನ್ನಿ ನಮ್ಮೂರನ್ನ ಇವತ್ತು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ. ಗೈಸ್, ಇಷ್ಟೊಂದು ಟ್ರಾನ್ಸ್ಪೋರ್ಟೇಷನ್ ಇರುವಂಥ ಕಾಲದಲ್ಲೂ ನಮ್ಮೂರಿನ ಜನರು ಈ ಎತ್ತು ಗಾಡಿ ಇದರಲ್ಲಿ ತುಂಬ ಆಸಕ್ತಿ ಉಳ್ಳವರಾಗಿದ್ದಾರೆ. ಇನ್ನೂ ಅವರ ಗದ್ದೆ ಕೆಲಸಕ್ಕೆಲ್ಲ ಎತ್ತುಗಳನ್ನ ಬಳಸೋಂಥ ಒಂದು ಸಂಸ್ಕೃತಿ ನಮ್ಮ ಊರಿನದ್ದು. ಗೈಸ್, ಈ ಒಂದು ಮೊಬೈಲ್ ಮತ್ತು ಇಂಟರ್ನೆಟ್ ಕಾಲದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ನಮ್ಮೂರಿನ ಜನಗಳು ಯಾವ ಥರ ಕೂತ್ಕೊಂಡು ತಮ್ಮ ಕಷ್ಟ ಸುಖಗಳನ್ನ ಹಂಚ್ಕೋತಾರೆ ಅಂತ. ಇದೇ ಅಲ್ವಾ ಹಳ್ಳಿ ಜೀವನದ ನಿಜವಾದ ಒಂದು ಫೀಲಿಂಗ್ ಅಂದರೆ. ಗೈಸ್, ಹಾಗೆ ಮಾವನಹಣ್ಣು ಕೀಳೋಣ ಅಂತ ಈ ಮರದ ಹತ್ರ ಬಂದರೆ ಇಲ್ಲಿ ನೋಡಿ ಜೇನ್ ಕಟ್ಬಿಟ್ಟೈತೆ. ಯಾವ CM PMಗೂ ಈ ಥರ ಈ ಮರಕ್ಕಿರೋಂಥ ಸೆಕ್ಯೂರಿಟಿ ಇಲ್ಲ ಅನ್ಕೊಬಿಡಿ. ಅಲ್ಲಲ್ಲಲ್ಲಲ್ಲ. ನಮ್ಮೂರಿನಲ್ಲಿ ಒಂದು ಗಂಗರ ಕಾಲದ ದೇವಸ್ಥಾನ ಇದೆ. ಬನ್ನಿ ಆ ದೇವಸ್ಥಾನ ಹೇಗಿದೆ ನಾನು ನೋಡೋಣ. ಇಲ್ಲಿ ನೋಡಿ ಒಳಗೆ ಬರ್ತಾ ಇದ್ದಂಗೆ ಯಾವ ಥರ ವೈಬ್ಸು, ಯಾವುದೇ ಬಿಲ್ಡಿಂಗ್ ಇಲ್ಲ ಏನಿಲ್ಲ, ಜಸ್ಟ್ ಪ್ಯೂರ್ ಕಲ್ಲಲ್ಲಿ ಕಟ್ಟಿರುವಂಥ ಒಂದು ದೇವಸ್ಥಾನ ಇದು. ನೀವಿಲ್ಲಿ ಪೂಜೆ ಮಾಡ್ತಿರೋವ್ರನ್ನ ನೋಡ್ಬೋದು. ಇವರ ತಾತ ಮುತ್ತಾತವರ ಕಾಲದಿಂದನೂ ಇಲ್ಲಿ ಪೂಜೆ ಮಾಡ್ಕೊಬಂದಿದ್ದಾರಂತೆ. ಇಲ್ಲಿರುವ ಒಂದು ದೇವರ ಹೆಸರು ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ. ಗೈಸ್, ನಾವು ತಿಂತಾ ಇರೋ ಈ ಮಾವಿನಕಾಯಿ ಆ Z+ ಸೆಕ್ಯೂರಿಟಿ ಇರುವಂತಹ ಒಂದು ಮರದಿಂದ ಕಿತ್ತಿರುವಂಥ ಮಾವಿನಕಾಯಿ, ಅದನ್ನ ಕಿತ್ತವರು ನಮ್ಮ ಮೋಹನ್ ಅವರು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಗೈಸ್, ಈ ಬೇಸಿಗೆ ಕಾಲದಲ್ಲಿ ನದಿಲಿ ಈಜೊಡೆಯೋ ಮಜಾನೇ ಬೇರೆ ಅಂತ ಅನ್ಕೊಬಿಡಿ. ಇಲ್ಲಿ ನೋಡಿ ಹುಡುಗರು ಯಾವ ಥರ ಚಿಲ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಬಂದಿದ್ದು ನಮ್ಮೂರಿಗೆ ಕುಡಿಯೋ ನೀರನ್ನ ಸಪ್ಲೈ ಮಾಡುವಂಥ ಒಂದು ಪ್ಲ್ಯಾಂಟ್ ಹತ್ರ. ನಾವು ಬಂದಿದ್ದ ಟೈಮಲ್ಲಿ ಅಲ್ಲಿ ಯಾರೂ ಇರಲಿಲ್ಲ, ಸದ್ಯಕ್ಕೆ ಕ್ಲೋಸ್ ಆಗಿತ್ತು. ಅದರಿಂದ ಹಾಗೆ ಒಂದು ರೌಂಡ್ ಹಾಕಿದ್ವಿ. ನೋಡಿ ಇಲ್ಲಿಂದನೇ ನಮ್ಮೂರಿಗೆ ಕುಡಿಯುವಂಥ ಒಂದು ಶುದ್ಧ ನೀರು ಬರುವಂಥದ್ದು. ಗೈಸ್, ವ್ಯವಸಾಯದ ನಂತರ ನಮ್ಮ ಮುಳ್ಳೂರಿನ ಗ್ರಾಮದ ಜನರು ಡಿಪೆಂಡ್ ಆಗಿರೋದು ರೇಷ್ಮೆ ಉದ್ದಿಮೆ ಮೇಲೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ರೇಷ್ಮೆ ಗೂಡು. ಈ ಗೂಡನ್ನು ಫಸ್ಟು ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾರೆ. ನಂತರ ಅದನ್ನು ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಿ ಅದನ್ನು ಎಳೆ ತೆಗಿತಾರೆ, ಅಂದರೆ ಸಿಂಗಲ್ ಎಳೆಯಾಗಿ ಅದನ್ನು ಬಿಡಿಸ್ಕೊತಾರೆ. ಬಿಡಿಸುವಾಗಲೇ ಇನ್ನೊಂದು ರಾಟೆಗೆ ಸುತ್ತಿಸ್ಕೊತಾ ಇರ್ತಾರೆ. ಅದಾದ ನಂತರ ಇನ್ನೊಂದು ದೊಡ್ಡ ರಾಟೆ ಇರುತ್ತೆ, ಅದಕ್ಕೆ ಸುತ್ತಿಸ್ಕೊತಾರೆ. ನಂತರ ಇದನ್ನು ಬೇರೆ ಕಡೆ ತಗೋಗ್ಬಿಟ್ಟು ಮಾರಲಾಗುತ್ತೆ. ನೀವು ಅನ್ಕೋಬೋದು ಇದು ತುಂಬ ಈಸಿ ಕೆಲಸ ಅಂತ, ಆದರೆ ಸಿಕ್ಕಾಬಟ್ಟೆ ಟಫ್ ಇರುತ್ತೆ. ಲೈಕ್ ಬಿಸಿನೀರಂತೂ ತುಂಬ ಅಂದರೆ ತುಂಬ ಬಿಸಿಯಾಗಿರುತ್ತೆ. ನೀವಿಲ್ಲಿ ನೋಡ್ತಾ ಇರುವಂಥದ್ದು ಮುಳ್ಳೂರು ಗ್ರಾಮದ ಸುಪ್ರಸಿದ್ಧ ರೋಮನ್ ಕ್ಯಾಥಲಿಕ್ ಚರ್ಚು. ಈ ಚರ್ಚ್ನ 1979ನೇ ಇಸ್ವಿಲಿ ಸ್ಥಾಪನೆ ಮಾಡಲಾಗುತ್ತೆ. ಬರೋಬ್ಬರಿ 47 ವರ್ಷ ಇತಿಹಾಸ ಇರುವಂತಹ ಈ ಒಂದು ಚರ್ಚು ಇನ್ನೂ ಕೂಡ ಚಾಲ್ತಿಯಲ್ಲಿರುತ್ತೆ.
ಪ್ರತಿ ವಾರ ಇಲ್ಲಿ ವರ್ಷಿಪ್ ನಡೀತಾ ಇರುತ್ತೆ ಹಾಗೂ ತುಂಬ ಜನ ಕ್ರೈಸ್ತರು ಈ ಒಂದು ಚರ್ಚ್ನ ವಿಸಿಟ್ ಮಾಡ್ತಾ ಇರ್ತಾರೆ. ನಮ್ಮ ಮುಳ್ಳೂರು ಗ್ರಾಮದ ಜನರು ಬಹಳ ಧಾರ್ಮಿಕರು. ಲೈಕ್ ನೀವು ಇಲ್ಲಿ ನೋಡ್ತಾ ಇರಬಹುದು, ತುಂಬ ದೇವಸ್ಥಾನಗಳು ನಮ್ಮ ಊರಲ್ಲಿದೆ. ಬರೀ ದೇವಸ್ಥಾನಗಳಷ್ಟೇ ಅಲ್ಲ, ಹಾಗೆ ಮಸೀದಿ ಚರ್ಚ್ಗಳು ಕೂಡ ಇದೆ. ಇಷ್ಟೆಲ್ಲ ಧರ್ಮಗಳಿದ್ರೂ ಶಾಂತಿ ಸೌಹಾರ್ದತೆಯಿಂದ ಸೋದರರಂತೆ ಒಗ್ಗಟ್ಟಾಗಿ ಎಲ್ಲರೂ ಬದುಕ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಾ ಇರುವಂತಹ ಮನೆ 1956ರಲ್ಲಿ ಕಟ್ಟಿರುವಂಥ ಮನೆ. ಇದನ್ನು ಇನ್ನೂ ಕೂಡ ಉಳಿಸ್ಕೊಂಡಿದ್ದಾರೆ ಮತ್ತು ಅಲ್ಲಿ ಇನ್ನೂ ಕೂಡ ಜನರು ಜೀವಿಸ್ತಾ ಇದ್ದಾರೆ. ಗೈಸ್, ಇವಾಗ ನಾನಿದ್ದೀನಿ ನಮ್ಮ ಮುಳ್ಳೂರು ಗ್ರಾಮದ ಬಸವನಗುಡಿ ಹತ್ರ. ಇದು ನಮ್ಮ ಮುಳ್ಳೂರಿನ ಹೃದಯ ಭಾಗದಲ್ಲಿ ಇರುವಂತಹ ಒಂದು ಗುಡಿಯಾಗಿದೆ. ನಾನು ತುಂಬ ದಿವಸದಿಂದ ನಿಮಗೆ ನಮ್ಮೂರ ಆಲಮನೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇನೇ ನಮ್ಮೂರಲ್ಲಿರುವಂತಹ ಆಲಮನೆ. ಈ ಥರ ತುಂಬ ಇದೆ. ಇಲ್ಲೇ ಬೆಲ್ಲ ಎಲ್ಲ ತಯಾರಿಸ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಕ್ಲೋಸ್ ಆಗಿರೋದ್ರಿಂದ ನಿಮಗೆ ಇದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ ಡೀಟೇಲ್ ಆಗಿ. ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಬಂದಿರುವಂತಹ ಕಸ ವಿಲೇವಾರಿ ಘಟಕ ಇದು. ಇದನ್ನು ತುಂಬ ಅಚ್ಚುಕಟ್ಟಾಗಿ ದಿನನಿತ್ಯ ನಡೆಸ್ಕೊಬಂದಿದ್ದಾರೆ. ಇದನ್ನು ನಡೆಸ್ತಿರುವಂತಹ ಪೌರ ಕಾರ್ಮಿಕರಿಗೆ ಹಾಗೂ ನಮ್ಮ ಮುಳ್ಳೂರು ಗ್ರಾಮ ಪಂಚಾಯತಿಗೆ ತುಂಬು ಹೃದಯದ ಧನ್ಯವಾದಗಳು. ಸರ್, ನನ್ನ ಹೆಸರು ಆರ್ ಸರ್ವೇಸು ಅಂತ. ಮುಳ್ಳೂರು ವಾಟರ್ ಮಿಲ್ನಲ್ಲಿ ಕೆಲಸ ಮಾಡ್ತೀನಿ ಮುಳ್ಳೂರು ಪಂಚಾಯತಿಲಿ. ಬೆಳಿಗ್ಗೆ 6:15ಯಿಂದ 9 ಗಂಟೆವರೆಗೆ 1 ವಾರ್ಡ್ 2 ವಾರ್ಡ್ ಬಿಡ್ತೀನಿ. 9 ಗಂಟೆ ಮೇಲಿಂದ 3ನೇ ವಾರ್ಡ್ಗೆ 11 ಗಂಟೆ ಬಿಡ್ತೀನಿ. ಸಾಯಂಕಾಲ 6ವರೆಗೆ ಹಾಕ್ತೀನಿ ಲೈಟ. ಬೆಳಿಗ್ಗೆ 5:30 ಲೈಟ್ ಆಫ್ ಮಾಡ್ತೀನಿ, ಸ್ಟ್ರೀಟ್ ಲೈಟ್. ಏಡೆಡ್ ಮಿಷನ್ ಪ್ರಾಥಮಿಕ ಶಾಲೆ ಶತಮಾನದಷ್ಟು ಹಳೆಯದ್ದು. ನಮ್ಮ ಮುಳ್ಳೂರಿನ ಹಳೆ ಊರಿನಲ್ಲಿ ಪ್ರಾರಂಭವಾದ ಈ ಶಾಲೆ ಪ್ರಾರಂಭದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮರಳಿನ ಮೇಲೆ ಬೆರಳಿನ ಮುಖಾಂತರವಾಗಿ ಅಕ್ಷರಾಭ್ಯಾಸವನ್ನು ಮಾಡ್ತಾ ಇದ್ದಂಥದ್ದು. ಈ ಹೊಸ ಬಡಾವಣೆಯಲ್ಲಿ ನಿವೇಶನ ಸಿಕ್ಕಿದ ಮೇಲೆ ಅಲ್ಲಿ ಕಟ್ಟಡ ನಿರ್ಮಾಣ ಆಗಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭ ಆಯಿತು. 100 ವರ್ಷಗಳು ಮುಳ್ಳೂರು ಗ್ರಾಮದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ ದಲಿತರು, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಶಿಕ್ಷಣವನ್ನು ಕೊಡ್ತಾ ಬಂದಿದೆ. ಕ್ರೈಸ್ತ ಮಿಷನರಿಗಳು ವಿದೇಶದಿಂದ ಬಂದು ಇಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಮುಳ್ಳೂರು, ಕಾಮಗೆರೆ, ಮಾಂಬಳ್ಳಿ, ಸಿದ್ದೈನ್ಪುರ ಹಾಗೂ ಕೊಳ್ಳೇಗಾಲದಲ್ಲಿ ಇದರ ಶಾಲೆಗಳು ಪ್ರಾರಂಭವಾಗಿ ಉತ್ತಮ ಶಿಕ್ಷಣವನ್ನು ನೀಡಿಕೊಂಡು ಬಂದಿದೆ. ಈ ಶಾಲೆಯಲ್ಲಿ ಕಲಿದಂಥ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ, ಅಧಿಕಾರಿಗಳಾಗಿದ್ದಾರೆ, ವಿದ್ಯಾವಂತರಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೀಗೆ ಕಳೆದ 3-4 ವರ್ಷಗಳಿಂದ ಈ ಶಾಲೆ ಸೂಕ್ತ ಮೇಲ್ವಿಚಾರಣೆ ಇಲ್ಲದೆ, ಆಡಳಿತ ವ್ಯವಸ್ಥೆ ಇಲ್ಲದೇ ದಾಖಲಾತಿ ಕುಂಠಿತವಾಗಿ ಮುಚ್ಚುವ ಸ್ಥಿತಿಯಲ್ಲಿ ಈಗ ಇದೆ. ಇದಕ್ಕೆ ಕಾಯಕಲ್ಪವನ್ನು ಕೊಡಬೇಕಾದದ್ದು ಆಡಳಿತ ಮಂಡಳಿಯ ಮತ್ತು ಸಹಕಾರ ನೀಡಬೇಕಾದಂಥ ಮುಳ್ಳೂರು ಗ್ರಾಮದ ಜನತೆಯ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತ ನಾನಾದರೂ ಭಾವಿಸ್ತೇನೆ. ನೀವಿವಾಗ ನೋಡ್ತಾ ಇರೋದು ನಮ್ಮ ಮುಳ್ಳೂರು ಗ್ರಾಮದ ಹಳೆ ಬಸ್ ಸ್ಟಾಪು. ಇದು ಇವಾಗ ಮೇಂಟೆನೆನ್ಸು ಸರಿ ಇಲ್ಲ, ನಂತರ ತುಂಬ ಹಳೇದಾಗಿರೋದ್ರಿಂದ ಅದನ್ನು ಉಪಯೋಗಿಸ್ತಾ ಇಲ್ಲ. ಮತ್ತು ಇಲ್ಲೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ. ಇದನ್ನು ತೊಟ್ಟಿನ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಸ್ಕೊಟ್ರೆ ಹಸುಗಳಿಗೆಲ್ಲ ತುಂಬ ಉಪಯೋಗ ಆಗುತ್ತೆ. ಎಸ್ ಗೈಸ್, ಫೈನಲಿ ಇವಾಗ ನಾವಿದ್ದೀವಿ ನಮ್ಮ ಮುಳ್ಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರೌಢಶಾಲೆಯಲ್ಲಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಈ ಸ್ಕೂಲ್ ಅಂತ. ಈ ಒಂದು ವಾತಾವರಣ ನೋಡಿ ತುಂಬ ಸಕ್ಕತ್ತಾಗಿದೆ.
ನಮ್ಮ ಮುಳ್ಳೂರು ಗ್ರಾಮದ ನೂರಾರು ಜನ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ಅದ್ಭುತವಾದ ಶಿಕ್ಷಣವನ್ನು ನೀಡ್ತಾ ಇರುವಂಥ ಒಂದು ಶಾಲೆ ಇದಾಗಿದೆ ಫ್ರೆಂಡ್ಸ್. ಆದರೆ ನೀವಿಲ್ಲಿ ಗಮನಿಸ್ಬೋದು, ಇಲ್ಲೊಂದಷ್ಟು ಜನರು ಈ ರೀತಿ ಬಂದು ಇಲ್ಲಿ ಡ್ರಿಂಕ್ಸ್ ಎಲ್ಲ ಮಾಡಿ ಇದನ್ನೆಲ್ಲ ಈ ಥರ ಇಟ್ಟಿದ್ದಾರೆ. ನೀವೇ ಯೋಚನೆ ಮಾಡಿ, ನಿಮ್ಮನೆ ಮಕ್ಕಳೇ ಓದ್ತಾ ಇರುವಂಥ ಒಂದು ಸ್ಕೂಲ್ ಇದು, ನೀವು ತಾನೇ ಇದನ್ನು ಒಪ್ಕೋತೀರಾ? ಸಂಬಂಧಪಟ್ಟಂಥ ಇಲಾಖೆ ಈ ಕಡೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಈ ವಿಡಿಯೋ ಮೂಲಕ ನಿಮಗೆ ಕೇಳ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಅಸೆಂಬ್ಲಿಗೆ ಎಷ್ಟು ಸಕ್ಕದಾಗಿ ಶೆಲ್ಟರ್ ಹಾಕಿದ್ದಾರೆ ಮಕ್ಕಳಿಗೆ ಅಂತ. ನಂತರ ಇಲ್ಲಿ ಪೇಂಟಿಂಗ್ಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಮ್ಮ ಈ ಗೌರ್ಮೆಂಟ್ ಶಾಲೆನ. ಇದೇ ಥರ ಉಳಿಸ್ಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ನೀವಿಲ್ಲಿ ನೋಡ್ತಾ ಇರೋಂಥದ್ದು ತಲಾಂತರಗಳಿಂದ ನಡ್ಕೊಂಡು ಬಂದಿರುವಂಥ ಒಂದು ಕುಲ್ಮೆ. ಇನ್ನೂ ಕೂಡ ಈ ಒಂದು ಸಂಸ್ಕೃತಿನ ನಮ್ಮೂರು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದೆ. ಮುಂದೆನೂ ಕೂಡ ಇದೇ ರೀತಿ ಬೆಳೆಸ್ಕೊಂಡು ಹೋಗ್ತಾರೆ ಅಂತ ನಾನು ಭಾವಿಸ್ತೀನಿ. ಗೈಸ್, ನಮ್ಮ ಊರನ್ನ ತೋರಿಸುವಂತಹ ನನ್ನ ಈ ಪ್ರಯತ್ನ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.